ಮಿಕ್ಸರ್ ಜಾರ್ಗೆ ಇವಾಗ ಪಾನಿ ಮಾಡೋ ಐಟಮ್ ಎಲ್ಲ ಹಾಕೊಳ್ಳೋಣ. ನಾನೇನೊಂದು 3 ಹಸಿರು ಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ, ಒಂದು ಸಣ್ಣ ಇಂಚು ಶುಂಠಿ ತಗೊಂಡಿದ್ದೀನಿ. ಒಂದು ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಒಂದು ಇಡಿ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ. ಇಷ್ಟನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಮಸಾಲೆನ ಮಿಕ್ಸಿ ಮಾಡೋ ಅಷ್ಟೊತ್ತಿಗೆ ಬೇಯಿಸಿರೋ ಅಂಥ ಆಲೂಗಡ್ಡೆ ಬಟಾಣಿನ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಬಿಡಿ. ಇರೋ ಬಿಸಿನೀರು ಹಾಕಿ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ಹಿಟ್ಟನ್ನ ನಾವು ಹೆಂಗೆ ನಾದ್ಕೊತೀವೋ ಚಿರೋಟಿ ರವೆಯಲ್ಲಿ ಚೆನ್ನಾಗಿ ನಾದಿದಷ್ಟು ಪೂರಿ ಚೆನ್ನಾಗಿ ಉಪ್ಪು ಬರುತ್ತೆ. ಅದಕ್ಕೆ ಯಾವುದೇ ರೀತಿ ಸೋಡಾ ಹಾಕೋದು ಬೇಕಾಗಿಲ್ಲ. ಜಸ್ಟ್ ಉಪ್ಪು ಹಾಕಿದ್ರೆ ಸಾಕು, ರುಚಿಗೆ ತಕ್ಕಷ್ಟು ಚೆನ್ನಾಗಿ ನಾದಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ನೀವು ಯಾವ ಶೇಪ್ ಕೊಟ್ಟು ಕರೆದ್ರೆ ಪೂರಿ ರೆಡಿ ಆಗುತ್ತೆ. ಎಲ್ಲ ಚಿಕ್ಕ ಚಿಕ್ಕದಾಗೇ ಉಂಡೆ ಮಾಡಿಕೊಂಡು ಪೂರಿ ಸೈಜ್ಗೆಲ್ಲ ನಾವು ಉಜ್ಕೋಬೋದು. ಇಲ್ಲ ಕಾಫಿ ಗ್ಲಾಸಲ್ಲಿ ದೊಡ್ಡದಾಗಿ ಚಪಾತಿ ಮಾಡ್ಕೊಂಡು ಕಾಫಿ ಗ್ಲಾಸಲ್ಲಿ ಶೇಪ್ ತೆಗಿಬೋದು. ಯಾವ ರೀತಿ ಬೇಕಾದ್ರೂ ಮಾಡಿ 10 ನಿಮಿಷ ಬಿಟ್ಟು ಮಾಡಬೇಕು.